ಸೊ ಗೈಸ್ ಇದನ್ನು ನೋಡಿ ಗೈಸ್, ನೋಡಿ ನಾನು ದೇವಸ್ಥಾನನ ಫ್ರಂಟ್ ಎಂಟ್ರೆನ್ಸು ನಾನು ಪೇಂಟ್ ಮಾಡಿರೋದು. ನನಗೆ 2023ನಲ್ಲೇ ದೇವಸ್ಥಾನ ಗೊತ್ತಾಯಿತು. ಸೊ ಇಲ್ಲ, ಅದಕ್ಕಿಂತ ಮುಂಚೆ ಕೂಡ ಗೊತ್ತಿತ್ತು, ಬಟ್ ಆದರೆ ನಾನು ಅಷ್ಟೊಂದು ಇದಾಗಿರಲಿಲ್ಲ. ಬಟ್ ನಿಜ ಇದು ಹೇಗಿದೆ ಅಂತಂದರೆ, ನೀವು ನೋಡ್ಬೋದು ಡೇಟ್ ಕೂಡ. ಈ ದೇವಸ್ಥಾನನ ಉಳಿಸ್ಕೊಡಿ ಗಾಯ್ಸ್, ಪ್ಲೀಸ್ ಈ ದೇವಸ್ಥಾನನ ಉಳಿಸ್ಕೊಡಿ. ನನ್ನ ಪ್ರೊಫೈಲ್ ನೋಡಿ ಗಾಯ್ಸ್, ಇದಕ್ಕಿಂತ ಚೆನ್ನಾಗಿ ಕಾಣಿಸೋ ಪಿಕ್ಚರ್ ಇದೆ, ಬಟ್ ಇದು ನನ್ನ ಕೈಯಲ್ಲಿ ಮಾಡಿರೋದು. ದಯವಿಟ್ಟು ಈ ದೇವಸ್ಥಾನ ಉಳಿಸ್ಕೊಡಿ. ನಾನು ಇಷ್ಟೇ ಕೇಳ್ಕೊಳೋದು, ಅಲ್ಲಿರೋ ದೇವರು ಮತ್ತು ಅಲ್ಲಿರೋ ಶಕ್ತಿ. ನನ್ನ ಕೈಲಿ ಆ ದೇವಸ್ಥಾನನ ಉಳಿಸ್ಕೊಳಕ್ಕಾಗಲ್ಲ ಗೈಸ್, ಬಟ್ ಆ ದೇವ್ರು ಉಳಿಸ್ಕೊಡ್ತಾನೆ ಮತ್ತು ನೀವು ಕೊಡ್ತೀರಾ. ಸೊ ಇಷ್ಟು ದಿವಸ ನೀವು ಕೊಡ್ತಾ ಇರೋಂಥ ಪ್ರೀತಿ ಮತ್ತು ಕೊಟ್ಟಿರೋ ಪ್ರೀತಿ, ಇವನ್ ಮುಂದೆ ನೀವೆಲ್ಲರೂ ಸೇರಿ ಕೊಡೋವಂಥ ಪ್ರೀತಿ ನನಗೆ ತುಂಬ ಯೂಸ್ ಆಗುತ್ತೆ. ಶೇರ್ ಮಾಡಿ ಗೈಸ್. ಇದನ್ನು ಯಾರಿಗೆ ಈ ದೇವಸ್ಥಾನ ರೀಬಿಲ್ಡ್ ಆಗಬೇಕಂತಂದರೆ ಯಾರಿಗೆ ರೀಚ್ ಆಗಬೇಕು ಗೊತ್ತಾ? ತುಂಬ ಪೊಲಿಟಿಷಿಯನ್ಸಿಗೆ ರೀಚ್ ಆಗಬೇಕು, ಮತ್ತು ಈ ದೇವಸ್ಥಾನದಲ್ಲಿ ಇಷ್ಟು ಸೀಕ್ರೆಟ್ ಇದೆ ಅಂತೇಳಿ ಜನಕ್ಕೆ ಗೊತ್ತಾಗಬೇಕು. ಜನ ಅಲ್ಲಿ ಒಂದು 4 ಜನ ಹೋಗಿ ವಿಸಿಟ್ ಮಾಡಬೇಕು. ಆಲ್ಮೋಸ್ಟ್ ನೀವು ಒಬ್ಬರಿಂದ ಒಬ್ರಿಗೆ ಶೇರ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಈ ದೇವಸ್ಥಾನ ಸೇವ್ ಆಗುತ್ತೆ. ಈ ದೇವಸ್ಥಾನ ಜಸ್ಟ್ ಇಮೇಜಲ್ಲಿ ಇಲ್ಲಿ ನಾನು ಬರ್ದಿರೋದಿದು. ನನ್ನ ಪ್ರೊಫೈಲ್ ಚೆಕ್ ಮಾಡಿ, ನಾನು ಅಂದರೆ ಕಂಪ್ಲೀಟ್ ಇಮೇಜ್ ಸಿಗುತ್ತೆ, ದೇವಸ್ಥಾನ ಬಗ್ಗೆ ವೀಡಿಯೋ ಸಿಗುತ್ತೆ. ನೆಕ್ಸ್ಟು ನಾನು ನಿಮ್ಗೇನು ರಿಸರ್ಚ್ ಮಾಡಿದ್ದೀನಲ್ವಾ, ಸೊ ಆ ರಿಸರ್ಚಲ್ಲಿ ಇವಾಗ ನಾನು ತೋರಿಸಿರೋ ಅಂಥ ಆರ್ಟ್ ಏನಿದೆ, ಸೊ ಆರ್ಟ್ ಪ್ಲಸ್ ರಿಸರ್ಚು ಎರಡೂ ನಿಮಗೆ ಲೈವಲ್ಲಿ ದೇವಸ್ಥಾನದ ಮುಂದೆನೇ ನಾನು ನಿಮ್ಗೆ ಹೇಳ್ತೀನಿ. ಸೊ ನೋಡಿ, ನಾನು ರಿಸರ್ಚ್ ಮಾಡಿರೋವಂಥದ್ದು ಇದು ದೇವಸ್ಥಾನದ ಬಗ್ಗೆ. ಸೊ ಮುಕ್ಕಂಡೇಶ್ವರ ಟೆಂಪಲ್, ಫ್ರೀಕ್ವೆನ್ಸಿ ಟೆಂಪಲ್ ಅಂತ ನೋಡಿ. ಆಲ್ಮೋಸ್ಟ್ ಎಷ್ಟು ರಿಸರ್ಚ್ ಮಾಡಿದ್ದೀನಿ ಅಂದರೆ ನೋಡ್ಬೋದು ನೀವು. ಅಲ್ಲಿನ ಸೀಕ್ರೆಟ್ಸು ಮತ್ತು ಅಲ್ಲಿನ ಪವರ್ಸ್ ಎಲ್ಲ ಮಾಡಿದ್ದೀನಿ. ಮತ್ತು ಇಲ್ಲಿದೆಯಲ್ವಾ, ಇದು ನೋಡಿ ತುಂಬ ದೊಡ್ಡದು. ಅಲ್ಲಿನ ರಹಸ್ಯ ತಿಳ್ಕೊಂಡೆ. ಹಿಂದೆ ಒಂದು ಗುಹೆ ಇದೆ ಅಂತ ಹೇಳಿದ್ನಲ್ವ, ಸುರಂಗ ಮಾರ್ಗ, ಅದು ಟೆಂಪಲ್ದು ವೀರಭದ್ರೇಶ್ವರ ಸ್ವಾಮಿಗೆ ಸೇರುತ್ತೆ. ಸೊ ಅದ್ರದ್ದು ಹಿಸ್ಟ್ರಿ ನೋಡಿ ಇಲ್ಲಿ ಬರ್ಕೊಂಡಿದ್ದೀನಿ, ಹೇಳ್ತೀನಿ. ಅದನ್ನು ಕೂಡ ಲೈವಲ್ಲಿ ಹೇಳ್ತೀನಿ. ಈಗ ದೇವಸ್ಥಾನದ ಮುಂದೆ ಹೋಗಿ ಲೈವಲ್ಲಿ ಹೇಳ್ತೀನಿ. ಇಲ್ಲಿ ಹೇಳಿದ್ರೆ ಸೊ ಇಟ್ ವೋಂಟ್ ಬಿ ಗುಡ್, ಹೇಳ್ತೀನಿ. ಮತ್ತು ನೋಡ್ಬೋದು, ಸೊ ಅಲ್ಲಿಂದು ಶಿಲ್ಪಿ ಯಾರು, ಮತ್ತು ಆ ದೇವಸ್ಥಾನ ಕಟ್ಟಿದವ್ರು ಯಾರು, ಆ ದೇವಸ್ಥಾನನ ಕೆತ್ತನೆ ಮಾಡಿದವ್ರು ಯಾರು, ಅಲ್ಲಿನ ಶಿಲೆಗಳನ್ನೆಲ್ಲ ಯಾರು ಇಟ್ಟವರು, ಮತ್ತು ಇವಾಗ ಅಲ್ಲಿ ತುಂಬ ಜನ ಬಂದು ದೇವಸ್ಥಾನನ ಬಾಂಬ್ ಬಿಟ್ಟು ಅಲ್ಲೇನೋ ನಿಧಿ ಇದೆ ಅಂತೆಲ್ಲ ಇದು ಟ್ರೈ ಮಾಡಿ ಅದನ್ನು ಹಾಳು ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅದು ಕೂಡ ಸೀಕ್ರೆಟ್ಸ್ ಇದೆ. ಅಲ್ಲಿ ಹೋಗ್ಬಿಟ್ಟು ಲೈವಲ್ಲಿ